ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಗುರುಗೋಚಾರ ಫಲ 2026 ಎಂಬ ಶೀರ್ಷಿಕೆಯಡಿ ಧನುಸ್ಸು ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಗುರುಗ್ರಹವು ಜೂನ್ 2, 2026ನೇ ತಾರೀಕಿನ 2026ರಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಪಡೆಯೋದ್ರಿಂದ ಧನುಸ್ಸು ರಾಶಿಗೆ ಇದು ಅಷ್ಟಮ ಸ್ಥಾನವಾಗಿರ್ತದೆ. ಗುರುಗ್ರಹವು ಲಗ್ನ ಭಾವ 1 ಮತ್ತು 4ನೇ ಭಾವಕ್ಕೆ ಅಧಿಪತಿಯಾಗಿ ಅಷ್ಟಮ ಭಾವಕ್ಕೆ ಉಚ್ಚ ಸ್ಥಾನದಲ್ಲಿ ಪ್ರವೇಶವನ್ನು ಪಡಿತಾ ಇದೆ. ಇದರಿಂದ ಧನುಸು ರಾಶಿಯವರಿಗೆ ಗುರುಬಲವೇನು ಇಲ್ಲದ ಹೋದ್ರು ಅವನು ಲಗ್ನಾಧಿಪತಿಯಾಗಿರೋದ್ರಿಂದ ಅಷ್ಟಮ ಭಾವಕ್ಕೆ ಗುರು ಯಾವಾಗ್ಲೂ ಪ್ರವೇಶ ಪಡೆದಾಗ ನಾವು ಅದನ್ನ ಅಶುಭ ಅಂತಾನೆ ಪರಿಗಣಿಸಬೇಕಾಗ್ತದೆ. ಆದ್ರೆ ಲಗ್ನಾಧಿಪತಿಯೇ ಗುರು ಆಗಿರೋದ್ರಿಂದ ಇದು ಧನುಸು ರಾಶಿಯವರಿಗೆ ಒಂದು ಅದ್ಭುತವಾದ ಫಲನೆ ಕೊಡ್ತಿದೆ ಅಂತ ಹೇಳ್ಬೋದು. ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ಉಚ್ಚ ಗುರು ಈ ಧನುಸು ರಾಶಿಯವರಿಗೆ ದಿಢೀರ್ ಸಂಪತ್ತನ್ನ ತರ್ತಕ್ಕಂಥದ್ದು, ಇವರಿಗೆ ಸಡನ್ ಹಣ ಸಿಗ್ತಕ್ಕಂಥದ್ದು, ಗುಪ್ತ ನಿಧಿ ಸಿಗ್ತಕ್ಕಂಥದ್ದು, ಅಥವಾ ಇಲ್ಲಿಂದಲಾರು ಬರ್ಬೇಕಾಗಿತ್ತು ಬಹುದಿನದಿಂದ ಇವರಿಗೆ ಬರ್ಬೇಕಾಗಿದ್ದ ಹಣಕ್ಕೆ ಅಡೆತಡೆಗಳಿದ್ರೆ ಅದರಿಂದ ಸಿಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಮಾರಾಟ ಆಗ್ತಕ್ಕಂಥದ್ದು, ಅಥವಾ ಯಾವ್ದಾದ್ರೂ ಮೂಲದಿಂದ ಇವರಿಗೆ ಏನು ದಿಢೀರ್ ಸಂಪತ್ತು ಬರದಂತೂ ಗ್ಯಾರಂಟಿ, ಅದ್ರಾಗ ಎರಡು ಮಾತೇ ಇಲ್ಲ. ಇನ್ನು ಲಗ್ನಾಧಿಪತಿ ಮತ್ತು 4ನೇ ಅಧಿಪತಿಯಾಗಿ ಅಷ್ಟಮದಲ್ಲಿರೋದ್ರಿಂದ ಇದು ವಾಹನ ಸೌಕರ್ಯ, ಭೌತಿಕ ಸುಖ ಇವೆಲ್ಲಕ್ಕೂ ಕೂಡ ಅನುಕೂಲ ಮಾಡ್ತದೆ. ಅನಿರೀಕ್ಷಿತ ಫಲವನ್ನು ಇವರು ಪಡಿತಾರೆ. ಅನಿರೀಕ್ಷಿತವಾಗಿ ಶುಭ ಫಲವನ್ನು ಸ್ವಲ್ಪ ಹೋರಾಟದ ಮೂಲಕ, ಅಷ್ಟಮದಲ್ಲಿ ಗುರು ಇರೋದ್ರಿಂದ ಹೋರಾಟದ ಮೂಲಕ ಇವರು ಎಷ್ಟು ಪ್ರಯತ್ನ ಪಡ್ತಾರೆ. ಫಾರ್ ಎವರಿ ಆಕ್ಷನ್ ದೇರ್ ಇಸ್ ಎ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನೋ ಒಂದು ನಿಯಮದ ಪ್ರಕಾರ ಇವರು ಎಷ್ಟು ಪ್ರಯತ್ನ ಪಡ್ತಾರೆ ಅಷ್ಟೇ ಇವರಿಗೆ ಫಲ, ಶುಭ ಫಲಗಳು ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಗುಪ್ತ ವಿಚಾರದಲ್ಲಿ ಶುಭ, ಏನು ಗುಪ್ತ ದಳದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕೇಂದ್ರೀಯ ಅಥವಾ ರಾಷ್ಟ್ರೀಯ ರಾಜ್ಯ ತನಿಖಾ ದಳಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, CBI ಈ ಕ್ಷೇತ್ರಗಳಲ್ಲಿ ತನಿಖಾ ದಳದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರ ಕೇಸು ಮತ್ತೇನಿದಾವೆ ಇವ್ರನ್ನ ಪತ್ತೆ ಆಗ್ತಕ್ಕಂಥದ್ದು ಗ್ಯಾರಂಟಿ. ಇನ್ನು ಸಂಶೋಧನೆ, ಯಾರ್ಯಾರೆಲ್ಲ ರಿಸರ್ಚ್ ಓರಿಯೆಂಟೆಡ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಅಥವಾ ರಿಸರ್ಚ್ ಮಾಡ್ತಾ ಇದ್ದೀರಿ ಅಂತವರಿಗೆಲ್ಲ, ಸಂಶೋಧನೆ ಮಾಡ್ತಕ್ಕಂಥವ್ರಿಗೆಲ್ಲ ಶುಭ ಆಗ್ತಕ್ಕಂಥದ್ದು, ಅವರ ಪ್ರಯತ್ನದಲ್ಲಿ ಸಾಫಲ್ಯತೆಯನ್ನ ಗಳಿಸ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಇನ್ನು ಗುರು ಈ ಧನುಸ್ಸು ರಾಶಿಯ ಧನಭಾವವನ್ನು, 2ನೇ ಭಾವವನ್ನು ಸಪ್ತಮ ಸ್ಥಾನದಿಂದ ಸಪ್ತಮ ದೃಷ್ಟಿಯಿಂದ ವೀಕ್ಷಣೆ ಮಾಡೋದ್ರಿಂದ ಆರ್ಥಿಕ ವಿಚಾರದಲ್ಲಿ ಪ್ರಗತಿ. ಇವರಿಗೆ ಇದುವರೆಗೆ ಏನು ಹಣಕಾಸಿನ ಸಮಸ್ಯೆ ಇತ್ತು ಅದು ಇಲ್ಲಿ ಬಗೆಹರಿತಕ್ಕಂಥದ್ದನ್ನ ಕಾಣಬಹುದು. ಇನ್ನು ಕುಟುಂಬ ಸ್ಥಾನದಲ್ಲಿ ಶಾಂತಿ, ನೆಮ್ಮದಿ, ಏನು ಅಣ್ಣ ತಮ್ಮ, ಅತ್ತೆ ಭಾವ, ಬಾಮೈದ ಏನೆಲ್ಲ ಇರ್ತಾರೆ ಸಂಬಂಧಗಳು, ಈ ಎಲ್ಲಾ ಸಂಬಂಧಗಳಲ್ಲೂ ಕೂಡ ಏನಾರು ಒಡಕು ಇದ್ರೆ ಈ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಶಾಂತಿ, ನೆಮ್ಮದಿ, ಸಾಮರಸ್ಯದಿಂದ ಬದುಕನ್ನ ಸಾಗಿಸ್ತಾರೆ ಅಂತಾನೆ ಹೇಳ್ಬೋದು. ಇನ್ನು 4ನೇ ಭಾವವನ್ನ ವೀಕ್ಷಣೆ ಮಾಡ್ತದೆ. ಧನುಸ್ಸು ರಾಶಿಗೆ 4ನೇ ಭಾವವನ್ನು ಗುರುವು ತನ್ನ ಭಾಗ್ಯ ದೃಷ್ಟಿಯಿಂದ, 9ನೇ ದೃಷ್ಟಿಯಿಂದ ವೀಕ್ಷಣೆ ಮಾಡೋದ್ರಿಂದ ಇವರು ವಾಹನ ಖರೀದಿಯನ್ನು ಮಾಡ್ತಕ್ಕಂಥದ್ನ ನೋಡ್ಬೋದು. ಭೂಮಿ, ಸೈಟು ಇದನ್ನೆಲ್ಲ ಏನು ಪ್ಲಾನ್ ಮಾಡ್ತಾ ಇದ್ರಿ, ಇದುವರೆಗೂ ದುಡ್ಡು ಇರುತ್ತೆ ಕೊಂಡ್ಕೊಳಕ್ ಆಗಲ್ಲ, ಇಲ್ಲ ಕೊಂಡ್ಕೊಳಕ್ ಮನ್ಸಿರುತ್ತೆ ದುಡ್ಡು ಇರಲ್ಲ, ಇಂಥ ಸಂದರ್ಭ ಎದುರಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಪ್ರಯತ್ನ ಪಟ್ರೆ ಸಾಕು ಅದು ಈಡೇರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಆಮೇಲೆ ಇವೆಲ್ಲ ಕೊಂಡ್ಕೊಳಕ್ಕೆ ಗುರುವು 12ನೇ ಮನೆಯನ್ನು ಪಂಚಮ ದೃಷ್ಟಿಯಿಂದ ವೀಕ್ಷಣೆ ಮಾಡೋದ್ರಿಂದ ಸಾಲಗಳು ಸಿಗ್ತಕ್ಕಂಥದ್ದು, ಬ್ಯಾಂಕಿಂದ ಸಾಲ ಸಿಗ್ತಕ್ಕಂಥದ್ದು, ಒಂದು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಟ್ ಗಳಿಂದ, ಖಾಸಗಿ ಇನ್ಸ್ಟಿಟ್ಯೂಟ್ ಗಳಿಂದ ಸಿಗ್ತಕ್ಕಂಥದ್ದು, ಸ್ನೇಹಿತರಿಂದ, ಕುಟುಂಬ ವರ್ಗದಿಂದ, ಬಂಧು ಬಳಗದಿಂದಲೂ ಕೂಡ
ಸಾಲ, ಹಣಕಾಸಿನ ಒಂದು ನೆರವು ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಾಗಾಗಿ ಏನು ಮುಲಾಜಿಲ್ದಲೆ ಪ್ರಯತ್ನ ಪಡಿ. ಈ ನಿಮ್ಮ ಏನು ಸೈಟು, ವಾಹನ, ಭೂಮಿ, ಮನೆ ಖರೀದಿ ಮಾಡ್ತಕ್ಕಂಥವ್ರಿಗೆ, ಖಂಡಿತ ಆಭರಣ ಕೊಂಡ್ಕೊಳ್ತಕ್ಕಂಥವ್ರಿಗೂ ಕೂಡ ಈ ಸಮಯದಲ್ಲಿ ಈಡೇರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಇನ್ನು ತಾಯಿಯ ಆರೋಗ್ಯದಲ್ಲಿ, ತಾಯಿಗೇನಾರು ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಚೇತರಿಕೆ ಕಾಣ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ತಾಯಿಯಿಂದ ಶುಭ ಆಗ್ತಕ್ಕಂಥದ್ದು, ತಾಯಿಗೆ ಬರ್ತಕ್ಕಂತ ಏನಾದ್ರು ಸಂಪತ್ತಿದ್ರೆ ಅದು ಇವರಿಗೆ ಸಿಗ್ತಕ್ಕಂಥದ್ದನ್ನು ಕಾಣ್ಬೋದು. ಇನ್ನು ಭೌತಿಕ ಸುಖ, ಐಹಿಕ ಸುಖ, ಲೌಕಿಕ ಸುಖ ಇವೇನಿದಾವೆ, ಭೋಜನ, ವಸ್ತ್ರ, ಆ ವಾಹನ ಸೌಲಭ್ಯ, ಇಂಥವೆಲ್ಲ ಏನಿದಾವೆ, ಒಂದು ಈ ಲೌಕಿಕ ಸುಖ ಅದೆಲ್ಲದೂ ಕೂಡ ಈ ಸಂದರ್ಭದಲ್ಲಿ ಇವರಿಗೆ ಪ್ರಾಪ್ತಿಯಾಗ್ತದೆ ಅಂತಾನೆ ಹೇಳ್ಬೋದು. ಇನ್ನು 12ನೇ ಭಾವವನ್ನು ಗುರು ವೀಕ್ಷಣೆ ಮಾಡ್ತದೆ ತನ್ನ ಪಂಚಮ ದೃಷ್ಟಿಯಿಂದ. ಇದರಿಂದ ಇವರಿಗೆ ಧಾರ್ಮಿಕ ಸಮಾರಂಭ, ಹಬ್ಬ ಮದುವೆಗೆ ಸಾಲ ಮಾಡಿ ಹಾಯಾಗಿರ್ತಾರೋ ಅನ್ನೋ ರೀತಿ ಇವರಿಗೆ ಧಾರ್ಮಿಕ ಸಮಾರಂಭಗಳಲ್ಲಿ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು, ವಿದೇಶಿ ಪ್ರಯಾಣಕ್ಕೆ ಖರ್ಚು ಮಾಡ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ, ಆಮೇಲೆ ಪ್ರವಾಸಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಕ್ಕಂಥದ್ದು, ಇನ್ನು ಮಠ ಮಾನ್ಯ ದೇವಸ್ಥಾನಗಳಿಗೆ ದಾನ ಧರ್ಮ ದತ್ತಿಗಳನ್ನ ಕೊಡ್ತಕ್ಕಂಥದ್ದು, ತೀರ್ಥಯಾತ್ರೆಗೆ ಹೆಚ್ಚಾಗಿ ಖರ್ಚು ಮಾಡ್ತಕ್ಕಂಥದ್ದು, ಒಟ್ಟಾರೆ ಧಾರ್ಮಿಕ ಸಮಾರಂಭಗಳಿಗೆ ಅತಿ ಹೆಚ್ಚಿನ ಇವರ ಖರ್ಚು ಆಗ್ತಕ್ಕಂಥದ್ದನ್ನ ಮನೆ ಕಟ್ಟಂಥದ್ದು, ಒಟ್ಟಾರೆ ಒಂದು ಒಳ್ಳೆಯ ಖರ್ಚನ್ನ ಮಾಡ್ತಾರೆ. ಹಾಗಾಗಿ ಇದರಿಂದ ಹೆಚ್ಚು ಖರ್ಚಾಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಇಷ್ಟು ಧನುಸ್ಸು ರಾಶಿಯವರಿಗೆ ಗುರುಗೋಚಾರ ಫಲ 2026 ಎಂಬ ಶೀರ್ಷಿಕೆಯಡಿ ನಾವು ಕಾಣಬಹುದಾಗಿದೆ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.